ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹಳೆ ವರ್ಷ ಅಂದರೆ 2025ಕ್ಕೆ ಬಾಯಿ ಹೇಳಿ 2026 ಗ್ರ್ಯಾಂಡಾಗಿ ವೆಲ್ಕಮ್ ಮಾಡೋದಕ್ಕೆ ಈಗ ಬ್ರಿಗೇಡ್ ರಸ್ತೆ, ಎಮ್ ಜಿ ರಸ್ತೆ ಮತ್ತು ರೆಸಿಡೆನ್ಸಿ ಮತ್ತು ಚರ್ಚ್ ಸ್ಟ್ರೀಟ್ನಲ್ಲಿ ಸಾಕಷ್ಟು ತಯಾರಿಗಳನ್ನು ನಡೆಸ್ಕೊಂಡಿರ್ತಕ್ಕಂಥ ಮತ್ತು ಸಾಕಷ್ಟು ಜನ ಈಗಲೇ ಬರ್ತಾ ಇರ್ತಕ್ಕಂಥದ್ದು ನೋಡ್ತಾ ಇರ್ಬೋದು. ಈಗಾಗಲೇ ಏನು ರಾತ್ರಿ ಆಗ್ತಾ ಬಂತು, ಈಗಾಗಲೇ ಸಾಕಷ್ಟು ಜನ ಒಂದು ಚರ್ಚ್ ಸ್ಟ್ರೀಟ್ ಕಡೆಗೆ ಬಂದು ಹೋಗ್ತಾ ಇರ್ತಕ್ಕಂಥದ್ದು ಮತ್ತು ಪ್ರತಿನಿತ್ಯ ಕೂಡ ಏನು ಸಾಕಷ್ಟು ಜನ ಬಂದು ಹೋಗ್ತಾ ಇರ್ತಾರೆ. ಆದರೆ ಇನ್ನೇನು ಹೊಸ ವರ್ಷ ಇರೋದ್ರಿಂದ ಪ್ರತಿ ವರ್ಷ ಕೂಡ ಇಲ್ಲಿ ಗ್ರ್ಯಾಂಡಾಗಿ ಮಾಡ್ತಾರೆ. ಹಾಗಾಗಿ ಏನು ಪ್ರತಿ ವರ್ಷದಂತೆ ಈ ಬಾರಿ ವರ್ಷ ಕೂಡ ಏನು ಬ್ರಿಗೇಡ್ ರಸ್ತೆ, ಎಮ್ ಜಿ ರಸ್ತೆ ಮತ್ತು ರೆಸಿಡೆನ್ಸಿ ರಸ್ತೆಯಲ್ಲಿರೋದು ಅವರೆಲ್ಲರೂ ಕೂಡ ಸಾಕಷ್ಟು ಜನ ಬಂದು ಸೇರ್ತಾರೆ. ಮತ್ತು ಈಗಾಗಲೇ ಪೊಲೀಸರು ಕೂಡ ಎಲ್ಲ ರೀತಿಯಾಗಿ ಸಕಲ ಸಿದ್ಧತೆ, ಒಂದು ಕಡೆ ಟ್ರಾಫಿಕ್ ಇರ್ಬೋದು, ಅಗ್ನಿಶಾಮಕ ಇರ್ಬೋದು ಮತ್ತು ಸಂಚಾರ ವಿಭಾಗದಲ್ಲಿರ್ತಕ್ಕಂಥ ಪೊಲೀಸರು ಕೂಡ ಎಲ್ಲ ರೀತಿಯಾಗಿ ಒಂದು ತಯಾರಿಯನ್ನು ನಡೆಸಿರ್ತಕ್ಕಂಥ ಜೊತೆಯಲ್ಲಿ ಪೊಲೀಸ್ ಇಲಾಖೆಯಿಂದ ಕೂಡ ಒಂದಷ್ಟು ರಸ್ತೆಗಳನ್ನು ಬಂದ್ ಮಾಡಲಾಗಿತ್ತು. ಇನ್ನೇನು ಬ್ರಿಗೇಡ್ ರಸ್ತೆ ಕೂಡ ಇನ್ನೂ ಕೆಲವು ಕ್ಷಣಗಳು ಬಂದಾಗುತ್ತೆ. ಜೊತೆಯಲ್ಲಿ ಬೇರೆ ಒಂದು ಕಡೆ ಎಂಟ್ರಿ ಪಾಯಿಂಟ್ ಮತ್ತು ಎಕ್ಸಿಟ್ ಪಾಯಿಂಟ್ಗಳನ್ನು ಕೂಡ ಈಗಾಗಲೇ ರೂಪರೇಷ ಮಾಡಿರ್ತಕ್ಕಂಥದ್ದು. ಯಾಕಂತಂದರೆ ಸಾಕಷ್ಟು ಜನ ಬರೋದ್ರಿಂದ ಎಲ್ಲರೂ ಕೂಡ ಒಂದೇ ರಸ್ತೆಯಲ್ಲಿ ಸಂಚಾರ ಮಾಡೋದಕ್ಕಾಗಲ್ಲ. ಹಾಗಾಗಿ ಎಕ್ಸಿಟ್ ಪಾಯಿಂಟ್ ಯಾವುದು, ಎಂಟ್ರಿ ಪಾಯಿಂಟ್ ಯಾವುದು ಅನ್ನೋದು ಕೂಡ ಈಗ ಪೊಲೀಸರು ಕೂಡ ಏನು ಗುರ್ತು ಮಾಡಿರ್ತಕ್ಕಂಥದ್ದು. ಜೊತೆಯಲ್ಲಿ ಅಗ್ನಿಶಾಮಕ ದಳದವರು ಕೂಡ ಇರ್ತಕ್ಕಂಥ ಮತ್ತೊಂದು ಕಡೆ ನೋಡ್ತಾ ಇರ್ಬೋದು, ಒಂದು CCTVಗಳನ್ನು ಅಳವಡಿಕೆ ಮಾಡಿ ಆದರೂ ಫೇಸ್ ರೆಕಗ್ನೈಸ್ ಆಗ್ತಕ್ಕಂಥ ಒಂದು CCTVಗಳನ್ನು 370ಕ್ಕೂ ಹೆಚ್ಚು CCTVಗಳನ್ನು ಹಾಕಿರ್ತಕ್ಕಂಥ ಮತ್ತು ಅದಕ್ಕಂತಾನೆ ಒಂದು ಕಂಟ್ರೋಲ್ ರೂಮನ್ನು ಸಪ್ರೇಟಾಗಿ ಓಪನ್ ಮಾಡಿರ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ಸಾಕಷ್ಟು ಜನ ಪೊಲೀಸರು ಕೂಡ ಹಿರಿಯ ಅಧಿಕಾರಿಗಳು ಬಂದು, ಮೇಲಧಿಕಾರಿಗಳು ಬಂದು ಸ್ಥಳಕ್ಕೆ ಭೇಟಿ ಕೊಟ್ಟು ಒಂದು ಪರಿಶೀಲನೆ ಸಹ ಮಾಡಿ ಅಲ್ಲಿ ಸಾಕಷ್ಟು ಜನ ಬರೋದ್ರಿಂದ ಹೇಗೆಲ್ಲ ಸಿದ್ಧತೆಗಳು ನಡೆದಿದೆ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಒಂದಷ್ಟು ಮಾಹಿತಿಯನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಜೊತೆಯಲ್ಲಿ ಈ ಬಾರಿ ಕೂಡ 3 ಲಕ್ಷಕ್ಕೂ ಹೆಚ್ಚು ಜನ ಸೇರುವ ನಿರೀಕ್ಷೆ ಇರೋದ್ರಿಂದಾಗಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ನೋಡ್ತಾ ಇರ್ಬೋದು, ಮಾಡ್ಕೊಂಡಿರ್ತಕ್ಕಂಥದ್ದು. ಜೊತೆಯಲ್ಲಿ ಸಾಕಷ್ಟು ಜನ ಅಂದರೆ ಯುವಕ ಯುವತಿಯರು ಕುಡಿದು ನಶೆಯಲ್ಲಿ ತೇಲಾಡೋದ್ರಿಂದಾಗಿ ಅವರು ಕೂಡ ಮನೆ ಕಡೆ ಒಂದು ಹೋಗೋದಕ್ಕೆ ಸಂಚಾರ ವ್ಯವಸ್ಥೆ ಕೂಡ ಮಾಡ್ಕೊಂಡಿರ್ತಕ್ಕಂಥ. ಅದು ಏನಂತಂದರೆ BMTC ಬಸ್ಗಳ ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತಕ್ಕಂಥ ಮತ್ತು ಮೆಟ್ರೋ ನಿಲ್ದಾಣಗಳು, ಮೆಟ್ರೋ ಸಂಚಾರ ಇರ್ಬೋದು ಮತ್ತು ಆಟೋ ಮತ್ತು ಕ್ಯಾಬ್ ಈ ಬಾರಿ TTಯನ್ನು ಸಹ ಬಳಸ್ಕೊಳ್ಳಾಗ್ತಾ ಇರುವಂಥದ್ದು. ಯಾಕಂತಂದರೆ ಏನು ಒಂದು ವೇಳೆ ಗುಂಡು ಏನಾದ್ರು ಹೆಚ್ಚಾಯಿತು ಅಂತಂದಾಗ ಮನೆ ಕಡೆ ಹೋಗೋದಕ್ಕೆ ಸಮಸ್ಯೆ ಆಯ್ತು ಅಂದಾಗ ಒಂದು ವೇಳೆ ಆ ಒಂದು ಗಾಡಿಗಳಲ್ಲಿ ಕಳಿಸ್ಕೊಡೋದಕ್ಕೆ ಒಂದು ತಯಾರಿಯನ್ನು ನಡೆಸಿರ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ಈಗ ಪ್ರಮುಖವಾಗಿ ಸಾಕಷ್ಟು ಏನು ಯುವತಿಯರು ಬಂದಿರ್ತಾರೆ, ಅವ್ರಿಗೆ ಯಾವುದೇ ರೀತಿಯ ಅಹಿತಕರ ಘಟನೆ ನಡೀಬಾರ್ದಂತೇಳಿ ಈಗಾಗಲೇ ಪೊಲೀಸರು ಕೂಡ ಎಚ್ಚೆತ್ಕೊಂಡು, ಮತ್ತು ಇನ್ನೊಂದು ಕಡೆ ಎಣ್ಣೆ ಏನಾದ್ರು ಜಾಸ್ತಿ ಆಯ್ತು ಅಂದಾಗ ಅವ್ರಿಗಾಗಿ ಒಂದು ಸಪ್ರೇಟ್ ಮಹಿಳಾ ಕೇಂದ್ರವನ್ನು ಕೂಡ ಒಂದು ಓಪನ್ ಮಾಡಿರ್ತಕ್ಕಂಥ, ಅವರನ್ನು ಆ ಒಂದು ಸ್ಥಳದಲ್ಲಿ ಒಂದು ಉಳ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಒಂದು ಬ್ಯಾರಿಕೇಡ್ಗಳನ್ನು ಹಾಕಿ ರಸ್ತೆಗೆ ಬರದಂತೆ ಜನಗಳನ್ನು ತಡೆಯೋದಕ್ಕೆ ಒಂದಷ್ಟು ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡಿರ್ತಕ್ಕಂಥ. ಒಟ್ಟಾರೆಯಾಗಿ 2025 ಹೋಗಿ 2026 ಬರ ಮಾಡಿಕೊಳ್ಳೋದಕ್ಕೆ ಪೊಲೀಸರು ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಂಡಿರ್ತಕ್ಕಂಥ ಸಂಚಾರ ವ್ಯವಸ್ಥೆ ಇರ್ಬೋದು, ಮತ್ತು ಇಲ್ಲಿರ್ತಕ್ಕಂಥ ಟ್ರಾಫಿಕ್ ವ್ಯವಸ್ಥೆ ಮತ್ತು ಮನೆಗಳಿಗೆ ಹೋಗೋದಕ್ಕೆ BMTC ಬಸ್ ಇರ್ಬೋದು, ಮೆಟ್ರೋ ಇರ್ಬೋದು, ಹೀಗೆ ಸಾಕಷ್ಟು ರೀತಿಯಲ್ಲಿ ಎಲ್ಲ ರೀತಿಯ ಪೊಲೀಸರು ಈಗಾಗಲೇ ಒಂದು ಕ್ರಮವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಅಕ್ಷಯ್ ಜೊತೆ ದರ್ಶನ್, ಎಲ್ಲವಾಗಲೂ ಜನತಾ TV.